ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿಯ ಕಿರಿಯ ಮಗ ಅನಂತ್ ಅಂಬಾನಿ ವಿವಾಹ ಅದ್ಧೂರಿಯಾಗಿ ನಡೆಯಿತು. ಈ ವಿವಾಹ ಮಹೋತ್ಸವದ ಕೊನೆಯ ದಿನ ಬಾಲಿವುಡ್ ಗಣ್ಯರು, ರಾಜಕಾರಣಿಗಳು, ದಕ್ಷಿಣ ಭಾರತದ ಚಿತ್ರರಂಗದ ತಾರೆಯರು, ಕ್ರಿಕೆಟ್ ಆಟಗಾರರು, ಉದ್ಯಮಿಗಳು ಈ ಮದುವೆಗೆ ಸಾಕ್ಷಿಯಾದರು. ಹಾಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಜುಲೈ 13ನೇ ತಾರೀಕು ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಅವರ ವಿವಾಹದಲ್ಲಿ ಭಾಗಿಯಾಗಿದ್ರು. ಜುಲೈ 12ರಿಂದ 14ರ ತನಕ ಈ ಜೋಡಿಯ ವಿವಾಹ ಸಮಾರಂಭ ಇತ್ತು. ಜುಲೈ 13ರಂದು ಆಶೀರ್ವಾದದ ಆಚರಣೆ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ಮೋದಿ ಬಂದಿದ್ರು. ಮೋದಿಯವರನ್ನ ಮುಖೇಶ್ ಅಂಬಾನಿ ದಂಪತಿಗಳಿಬ್ರು ಆತ್ಮೀಯವಾಗಿ ಸ್ವಾಗತಿಸಿದರು. ಮೋದಿಯವರ ಎಡಕ್ಕೆ ಮುಖೇಶ್ ಅಂಬಾನಿ ಮತ್ತು ಬಲಭಾಗದಲ್ಲಿ ನೀತಾ ಅಂಬಾನಿ ನಡೆದುಕೊಂಡು ಬರ್ತಾ ಇರೋದನ್ನ ವಿಡಿಯೋದಲ್ಲಿ ನೋಡಬಹುದು. ಹಾಗೆ ಮೋದಿಯವರು ಅಲ್ಲಿದ್ದ ಎಲ್ಲರಿಗೂ ಕೈ ಮುಗಿತಾ ಸಾಗಿದ್ರು. ಮದುವೆಗೆ ಬಂದ ಮೋದಿಯವರು ಅಂಬಾನಿ ಮಕ್ಕಳಾದ ಇಶಾ ಅಂಬಾನಿ, ಆಕಾಶ್ ಅಂಬಾನಿ ಮಧ್ಯೆ ಗಂಭೀರವಾಗಿ ಕೂತಿರೋ ಇನ್ನೊಂದು ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಇನ್ನು ಮೋದಿಯವರು ಅನಂತ್ ಅಂಬಾನಿ ಹಾಗೆ ರಾಧಿಕಾ ಮರ್ಚೆಂಟ್ಗೆ ಆಶೀರ್ವಾದ ಮಾಡಿ ವಿಶೇಷ ಉಡುಗೊರೆಯೊಂದನ್ನ ಕೊಟ್ಟಿದ್ದಾರೆ. ಮೋದಿಯವರು ಬಳಿಗೆ ಬರ್ತಾ ಇದ್ದ ಹಾಗೆ ಅವರ ಪಾದ ಮುಟ್ಟಿ ಅನಂತ್ ಹಾಗೂ ರಾಧಿಕಾ ನಮಸ್ಕರಿಸಿದ್ದಾರೆ. ಅವರಿಬ್ಬರಿಗೂ ಮೋದಿಯವರು ಆಶೀರ್ವಾದವನ್ನ ಮಾಡಿದ್ರು. ನಂತರ ಅನಂತ್ ಹಾಗೂ ರಾಧಿಕಾಗೆ ಬೆಳ್ಳಿ ಬಟ್ಟಲು, ಬೆಳ್ಳಿ ತಟ್ಟೆಯನ್ನ ಉಡುಗೊರೆಯಾಗಿ ಕೊಟ್ಟು ಅಲ್ಲಿಂದ ಹೊರಟಿದ್ದಾರೆ. ಅವರು ಹೋಗೋ ತನಕ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಮೋದಿಯವರ ಮುಂದೆ ಕೈ ಮುಗಿದು ನಿಂತಿದ್ರು. ಅತ್ಯಂತ ಗೌರವಪೂರ್ವಕವಾಗಿ ಮೋದಿಯವರನ್ನ ಬರಮಾಡಿಕೊಂಡು ಅಷ್ಟೇ ಗೌರವಯುತವಾಗಿ ಕಳಿಸ್ಕೊಟ್ರು.